ಇದೆ ಸರ್. ನಿಮ್ಮ ಮಾತಲ್ಲ ಈಗ ನಿಮ್ಮಲ್ಲ ಹೇಳಿದ್ರು, ನೀವ್ ಹೇಳಿದ್ರು ಸೋಲಾರ್ ಪ್ಲಾಂಟ್ ಅನ್ಬಿಟ್ಟು. ನೀವು ಸೋಲಾರ್ ಪ್ಲಾಂಟ್ ಕೊಟ್ಟು ಮಂಜೂರು ಮಾಡಿಸ್ಕೊಂಡಿದ್ರ ಜಮೀನು ಅಥವಾ ಹುಲ್ಲು ಬೆಳೆಸೋದಕ್ಕೆ ಮಂಜೂರು ಮಾಡಿಸ್ಕೊಂಡಿದ್ದೀರಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನು ಒಳ್ಳೆ ಜಾಗದ ಹತ್ರ ನಾವು ಸೋಲಾರ್ ಮಾಡ್ತಾ ಇದೀವಿ. ಆದ್ರಿಂದ ಎರಡೂ ಪ್ರಾವಿಷನ್ ಇದೆ. ಸೋಲಾರನ್ನು ಮಾಡಿದೀವಿ. ಮಂಜೂರು ಮಾಡಿಸ್ಕೊಂಡಿರೋದು ಯಾವ್ದು ಕೊಟ್ಟು ಸರ್? ಒಂದು ಅದು ನಾವು ಮಂಜೂರು DC ಅವರನ್ನೇ ಮಂಜೂರು ಮಾಡಿರೋದು ಹುಲ್ಲು ಬೆಳ್ಸಕ್ಕೆ ಅಂತ. ಪ್ಲಸ್ ಹುಲ್ಲು ಬೆಳ್ಸಕ್ಕೂ ಅವಕಾಶ ಮಾಡಿಕೊಂಡಿದೀವಿ. ಪ್ಲಸ್ ಸೋಲಾರ್ ರೂಫ್ ಟಾಪ್ ಸೋಲಾರ್ ಅಂತ ಕೂಡ ಅದನ್ನು ಪ್ರಾವಿಷನ್ ಮಾಡ್ಕೊಂಡಿದೀವಿ. ಅದು ನಡೀತಾ ಇದೆ. ಪ್ಲಸ್ ಇನ್ನೊಂದು ಕಡೆ ಸೋಲಾರ್ ಕೂಡ ಇದೆ. ನಾನು ಏನು ಹೇಳಿದೀನಿ, 1.5 ಕೋಟಿಯಿಂದ 2 ಕೋಟಿ ನಮ್ದು ವಿದ್ಯುತ್ ಬಿಲ್ ಬರ್ತಾ ಇದೆ. ಅದು ಪ್ರತಿ ತಿಂಗಳು ಕೂಡ ಅದನ್ನು ಉಳಿಸಿ ಮತ್ತೆ ರೈತರು ಕೊಡುವಂತ ಉದ್ದೇಶ ಈ ಒಕ್ಕೂಟ ಹೊಂದಿದೆ. ಆಡಳಿತ ಮಂಡಳಿ ತೀರ್ಮಾನ ತೆಗೆದುಕೊಂಡಿದೆ. ಏನ್ ನೀವು ಸಬ್ಮಿಟ್ ಮಾಡಿದ್ರಿ ಇದು ಮನವಿನ, ಖಂಡಿತವಾಗಿ ನಾನು ಆಡಳಿತಾಧಿಕಾರಿ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದೆಯಲ್ಲ ಸರ್, ನೀವು ಮಾಡ್ತಾ ಇರೋದಕ್ಕೆ ಕನ್ವರ್ಷನ್ ಆಗಿದೆಯಾ? DC ಅವರಿಂದ ವಾಣಿಜ್ಯಕ್ಕೋಸ್ಕರ ಅನುಮೋದನೆ ಆಗಿದೆಯಾ ಸರ್? ಇಲ್ಲ, ಇದೆಲ್ಲ ಅಂಡರ್ ಪ್ರೋಸೆಸ್ ಅಲ್ಲಿ ಇದೆ, ಎಲ್ಲ ನಡೀತಾ ಇದೆ. ಪ್ರೋಸೆಸ್ ಮಾಡೋದ್ ಮುಂಚೆ ಕಾನೂನಲ್ಲಿ ನಿಮ್ಗೆ ಮೊದಲೇ ಮಾಡೋದಕ್ಕೆ ಅವಕಾಶ ಇದೆ ಸರ್. ಹಂಗಾದ್ರೆ ಇಲ್ಲ, ಇದು ಪ್ರೋಸೆಸ್ ಮಾಡ್ತಾ ಇದೀವಿ. ಅಲ್ಲ ಸರ್, ಈಗ ನಾನು ಒಂದು ಕಟ್ಟಡ ಕಟ್ಟಬೇಕಂದ್ರೆ ಪರ್ಮಿಷನ್ ಆದ್ಮೇಲೆ ತಾನೇ ಕಟ್ಟಡ ಕಟ್ಟಬೇಕು ಸರ್. ಕಟ್ಟಡ ಕಟ್ಟಬೇಕಾದ ಪರ್ಮಿಷನ್ ಇದ್ರೆ ಕಟ್ಟಡ ಕಟ್ಟಕ್ಕಾಗಲ್ಲ. ಒಟ್ಟಿಗೆ ಜೊತೆ ಅಂದ್ರೆ ಕಾನೂನು ಬಾಹಿರವಾಗಿ ನಾವು ಸ್ವಂತಕ್ಕೆ ಮಾಡ್ತಾ ಇಲ್ಲ. ಅದು ವೈಯಕ್ತಿಕ ರೈತ ಸಂಸ್ಥೆ, ಗೌರ್ಮೆಂಟ್ ಟು ಗೌರ್ಮೆಂಟ್ ಈಗ ಅರಣ್ಯ ಭೂಮಿ ಬೇರೆ ಮಂಜೂರು ಮಾಡ್ಬೇಕಂದ್ರೂ ಕೂಡ ಅರಣ್ಯ ಇಲಾಖೆಗೆ ಹೋಗಿ ಅಲ್ಲೆಲ್ಲ ಕೂಡ ಪ್ರೋಸೆಸ್ ಆಗಿ ಬರಬೇಕು. ಸರ್ಕಾರ ಒಂದೇ ಆದ್ರೂ ಕೂಡ ಇಲಾಖೆ ಬೇರೆ ಆದ್ರೂ ಕೂಡ ಒಂದು ಅದಕ್ಕೆ ಆದಂತ ಕಾನೂನು ಇದೆ. ಆಯ್ತು ಸರ್, ನಿಮ್ ಮನವಿನ ನಾನು ಆಡಳಿತಾಧಿಕಾರಿಗೆ ಯಾವಾಗ ಮಾಡ್ತೀರಿ ಸರ್? ಈಗ ನಾಳೆನೇ ಸಬ್ಮಿಟ್. ಅಲ್ಲ, ಈ ಕಾಮಗಾರಿ ಸ್ಥಗಿತ ಮಾಡ್ತೀರಾ ಮಾಡಲ್ಲ ನೀವು? ಇಲ್ಲ ಸರ್, ಸಬ್ಮಿಟ್ ಮಾಡ್ತೀನಿ ಮೇಡಮ್ ಅವ್ರಿಗೆ. ಅದು ಅವರು ಆಡಳಿತ ಅಧಿಕಾರಿ ಅವ್ರು ಹೆಂಗ್ ಹೇಳ್ದಂಗೆ ಮಾಡೋಣ. ಅಲ್ಲ, ಈಗ ಇಷ್ಟು ದಿವಸದಲ್ಲಿ ನೀವು ಕಾಮಗಾರಿ ಸ್ಥಗಿತ ಮಾಡಿ ಈ ಕಾನೂನು ರೀತಿಯಲ್ಲಿ ನೀವು ಎಲ್ಲನ ಮಾಡ್ಕೊಳ್ಳಿ. ಕಾನೂನು ಬಿಟ್ಟು ಮಾಡ್ತಾ ಇರೋದಕ್ಕೋಸ್ಕರ ನಮ್ದು ಎಲ್ಲ ಕೂಡ ವಿರೋಧ. ಅದಕ್ಕೆ ದಯವಿಟ್ಟು ಇಷ್ಟು ದಿನದಲ್ಲಿ ನೀವು ಕಾಮಗಾರಿ ಸ್ಥಗಿತ ಮಾಡಿ ಮಾಡ್ತೀರಿ ಹೇಳಿ. ಆಯ್ತು, ನಾನು ಇದನ್ನ ಮನವಿ ಏನಿದೆ ನಾನು ಆಡಳಿತ ಗಮನಕ್ಕೆ ತಗೊಂಡ್ಬರ್ತೀನಿ. ನಾಳೆನೇ ತಗೊಂಡ್ಬರ್ತೀನಿ. ಇವತ್ತು ಅವರು ಊರಲ್ಲಿಲ್ಲ, ಅವರು ಬೆಂಗಳೂರಲ್ಲಿ ಕಚೇರಿ. ಅಲ್ಲ, ನೀವು ಎಷ್ಟು ದಿವಸ ಅಂತ ಹೇಳಿ ಸರ್? ನೀವು ಬೋರ್ಡ್ ಅಲ್ಲ, ಬೋರ್ಡ್ ಸರ್, ನೀವು ಕೂಡ ಒಬ್ಬ MD ಆಯ್ತಾ ಸರ್? ನೀವು ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು. ಹಿಂಗೆಲ್ಲ ಒತ್ತಡ ಇದೆ ಮೇಡಮ್, ಹಿಂಗಾಗಿದೆ ಅಂದ್ಬಿಟ್ಟು ಒತ್ತಡ ತಗೊಂಡು ಒಂದು ಡೇಟ್ ಹೇಳ್ರಿ ನಮ್ಗೆ. ಆಯ್ತು, ನಾನು ಸಬ್ಮಿಟ್ ಮಾಡ್ಬಿಟ್ಟು ಹೇಳ್ತೀನಿ ಸರ್. ಮತ್ತೆ ಅದೇ ಹೇಳಕ್ ಹೋಗ್ಬಿಡಿ ಸರ್ ದಯವಿಟ್ಟು. ಆಯ್ತು, ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತೇನೆ. ನೀವು ಮಾತಾಡಿ, ಡಿಸ್ಕಸ್ ಮಾಡೋಣ. ಈಗ ಇವರು ಡಿಸಿಷನ್ ತಗೊಳಕಲ್ಲ, ಆಡಳಿತಾಧಿಕಾರಿ ಮೇಡಮ್ AC ಮೇಡಮ್. ನಾವು ಇವರು ಬರ್ಲಿ ಡಿಸ್ಕಸ್ ಮಾಡಿ ಮೇಡಮ್ ಹತ್ರ ಇದು ಮಾಡಿ ಸ್ಟಾರ್ಟ್ ಮಾಡ್ಸೋಣ. ಈಗ ನೀವು ನಾಳೆ ಅಂತ ಹೇಳ್ತಾ ಇದೀರಲ್ಲ ಸರ್, ಈಗ ನಾಳೆ ಕಾರ್ಯಕ್ರಮನ ನಾಳೆ ನಾವು ಶಾಸಕರನ್ನ ಗಮನಕ್ಕೆ ತಂದು ಈ ಸ್ಥಳೀಯ ಶಾಸಕರನ್ನ ಕೂಡಿಸ್ಕೊಂಡು, ನೀವು AC ಮೇಡಮ್ ಕೂಡಿಸ್ಕೊಂಡು, ನಾವೆಲ್ಲ ಪದಾಧಿಕಾರಿಗಳು ಕೂಡಿಸ್ಕೊಂಡು, ಇದೇ ಮುಖಂಡರುಗಳೆಲ್ಲ ಕೂಡಿಸ್ಕೊಂಡು ತಾವು ಚರ್ಚೆ ಮಾಡಿ ನಡೆಸಬೇಕು, ಕಾಮಗಾರಿಗೆ ನಡೆಸಬೇಕು. ನೀವು ಅಷ್ಟರೊಳಗೆ ನೀವೇನ 2-3 ದಿವಸ ಒಳಗೆ ನೀವು ಕಾಮಗಾರಿ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮ ನಾವು ಜಿಲ್ಲಾಧಿಕಾರಿಗಳಿಗೆ ಏನು ನಾವು ಇವತ್ತು ಮನವಿ ಕೊಟ್ಟು ಬಂದಿದ್ದೀರಿ ಅದೇ ರೀತಿಯಾಗಿ ನಿಮಗೂ ಗಮನಕ್ಕೆ ಕೊಟ್ಟಿದ್ದೀರಿ. ಆಡಳಿತ ಇವಾಗ ಕಾನೂನು ಬಿಟ್ಟು ತಾವು ಏನು ಮಾಡೋಕ್ಕಾಗೋದಿಲ್ಲ. ಮಾಡ್ತಾ ಇದ್ದೀರಾ, ಅದನ್ನ ಮಾಡ್ತಾ ಇರೋದು ಕಾನೂನು ರೀತಿಯಲ್ಲಿ ಮಾಡ್ತಾ ಇಲ್ಲ. ನೀವು ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ನಾವು ಇನ್ನೊಂದ್ಸಲಿ ಅದನ್ನ ಇದ್ ಮಾಡೋದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ಅರ್ಥ ಆಗುತ್ತಾ? ಯಾಕಂತ ಹೇಳಿದ್ರೆ ಇವತ್ತು ಹೆಸರುವಾಸಿ ಇರೋದ್ರಿಂದ ನಮ್ಮ ಅಧ್ಯಕ್ಷರದು ಫೋನ್ ನಂಬರ್ ತಗೊಳ್ಳಿ. ನಾಳೆ ಮೇಡಮ್ ಹತ್ರ ನೀವು ಈಗ ಕಾಮಗಾರಿಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ನೀವು ಯಾವ್ದು ಉತ್ತರ ಕೊಡ್ತಾ ಇಲ್ಲ. ಈಗ ಸರ್ಕಾರದಿಂದ ಆದೇಶ ಪಡೆದು ನೀವು ಕೆಲಸ ಮಾಡಿಸ್ಬೇಕಾಗಿತ್ತು. ನೀವು ಆದೇಶ ಪಡೆದು ಯಾವ್ದು ಕೆಲಸ ಮಾಡಿಸ್ತಾ ಇಲ್ಲ ತಾವು. ಈಗ ಸರ್ಕಾರ ಮಾಡಿದೆ, ನಾವು ಮೇಡಮ್ ಅವ್ರ ಹತ್ರ ಕೂಡಿಸ್ಕೊಂಡಿದ್ದೀರಿ, ಅವ್ರನ್ನ ಮಾತಾಡ್ತೀರಿ, ಇದನ್ನೇ ಹೇಳ್ತಾ ಇದ್ದೀರಿ. ಮೇಡಮ್ ಅವ್ರ ಮೇಲೆ ನೀವು ಗಮನಕ್ಕೆ ಹಾಕ್ತಾ ಇದ್ದೀರಿ. ಬಟ್ ಇವತ್ತು ನೀವು ಸರ್ಕಾರ ಆದೇಶದ ಮೇರೆಗೆ ನೀವು ಯಾವ್ದು ಕಾಮಗಾರಿ ಇಲ್ಲಿ ನಡೀತಾ ಇಲ್ಲ. ಅದಕ್ಕೆ ತಾವು ಅವಕಾಶ ಕೊಡೋದು ಬೇಡ. ನೀವು ಶಾಸಕರ ಗಮನಕ್ಕೆ ತಂದಿದ್ದೀರಿ, ಶಾಸಕರು ಬರ್ತಾರೆ, ತಾವು AC ಮೇಡಮ್ ಅವರು, ನಾವೆಲ್ಲ ಪದಾಧಿಕಾರಿಗಳೆಲ್ಲ ಬರ್ತೀರಿ, ನಾವು ಕೂತ್ಕೊಳ್ತೀರಿ. ನಮ್ಗೂ ಅವಕಾಶ ಕೊಡಿ, ಶಾಸಕರಿಗೆ ಅವಕಾಶ ಕೊಟ್ಟು ಶಾಸಕರ ಸಮ್ಮುಖದಲ್ಲಿ ಸಭೆ ಕರೀರಿ. ನೀವೇ ನಮಗೆ ಇಂಟರ್ವ್ಯೂಷನ್ ಮಾಡ್ಬೇಕು ಸರ್. ನಿಮ್ಗೆ 50 ಎಕರೆ ಮಂಜೂರು ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಆದ್ರೆ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಅವಾಗ ಅವಕಾಶ ಇರೋದು ಬೇರೆ 10 ಎಕರೆ ಒಳಗಡೆ. ಅಂತವ್ರು 50 ಎಕರೆ ನಿಮ್ಗೆ ಮಂಜೂರು ಮಾಡಿದ್ದಾರೆ. ಆ ಮಂಜೂರು ಮಾಡೋದಕ್ಕೆ ಕಾರಣ ನೀವು ಕೊಟ್ಟಿರೋದು ಹುಲ್ಲು ಬೆಳೆಯೋದಕ್ಕೆ. ನೀವು ಕೊಟ್ಟಿರೋದು ಹುಲ್ಲು ಬೆಳೆಯೋದಕ್ಕೆ ಕೊಟ್ಟು ಮಂಜೂರು ಮಾಡಿಸ್ಕೊಂಡಾದ್ಮೇಲೆ ನಿಮ್ಮ ಬೋರ್ಡ್ ಅಲ್ಲಿ 60 ಕೋಟಿ ಅನುಮೋದನೆ ಪಡ್ಕೊಂಡು ಸೋಲಾರ್ ಪ್ಲಾಂಟ್ಗೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ಕಡೆ ಹುಲ್ಲು ಬೆಳೆಯೋದಕ್ಕೆ ಮಂಜೂರು ಮಾಡ್ಕೊಂಡು ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದು ಒಂದು ಕಡೆ ತಪ್ಪಾದ ಕಾನೂನು ಬಾಹಿರವಾಗಿ.
ಇನ್ನೊಂದ್ ಕಡೆ ಜಿಲ್ಲಾಧಿಕಾರಿಗಳಿಗೆ ಅವಕಾಶ ಇರೋದು 10 ಎಕರೆಗೆ ಒಳಗಡೆ ಇದ್ದಂಗೆ. ಆದ್ರೆ ಇವತ್ತು 50 ಎಕರೆ ಮಂಜೂರು ಮಾಡಿ ಅದೊಂದ್ ಕಡೆ ಕಾನೂನು ಬಾಹಿರ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಏನ್ ಸರ್ಕಾರಕ್ಕ ಅಥವಾ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮಾತಾಡ್ಬಿಟ್ಟು ನಿಮ್ಗೆ ಎಷ್ಟು ಅವಕಾಶ ಇದೆಯೋ ಇಲ್ಲವಾ ಏನಿದೆಯೋ ಹೋಗಿ ಮಾತಾಡ್ಬಿಟ್ಟು ನಿಮ್ಗೆ 10 ಎಕರೆ ಮಂಜೂರು ಮಾಡಿಸ್ಕೊಂಡು ಸಂತೋಷ. ಇನ್ನು ಉಳಿದಂತ 40 ಎಕರೆನ ಬಿಟ್ಕೊಟ್ರೆ ಇನ್ನು ಬಡತನದಲ್ಲಿದ್ದಂತ ಸಮುದಾಯಗಳಿದೆ, ಆ ಸಮುದಾಯಗಳಿಗೆ ದಯವಿಟ್ಟು ಕೂಡ ಅವಕಾಶ ಮಾಡ್ಕೊಡಂಗ ಆಗುತ್ತೆ. ಅಥವಾ ನಿಮ್ಮಲ್ಲಿ ಏನಾದ್ರೂ ಕೂಡ 50 ಎಕರೆಗೆ ದಾಖಲೆಗಳು ಏನನ್ನ ಮಾಡಿಕೊಟ್ಟಿದ್ರೆ ಕೂಡ ನೀವು ಮಾಧ್ಯಮದವ್ರಿಗೆ ಅಥವಾ ಯಾರು ಬರ್ತಾರೋ ಅವ್ರು ಕೊಡಿ ದಯವಿಟ್ಟು. ಅದ್ ಬಿಟ್ಟಂಗೆ ಮತ್ತೆ ಇಲ್ಲಿ ಮೆಗಾ ಡೈರಿ ಕೂಡ ನೀವು ಕಟ್ಕೊಂಡಿರೋದು 203 ಸರ್ವೆ ನಂಬರ್ ಅಲ್ಲಿ ಶ್ರೀಸಂದ್ರ ಗ್ರಾಮ ಗೋಮಾಳ ಜಮೀನಲ್ಲಿ ಇಲ್ಲಿ ಕೂಡ ನಿಮ್ಗೆ ಏನು ಕೂಡ ಗೋಮಾಳ ಜಮೀನ ನೀವೇ ಮಂಜೂರು ಮಾಡ್ಕೊಂಡು ನೀವೇ ಇದು ಮಾಡ್ತಾ ಇದೀವಿ ಅಂದ್ರೆ ಈ ಜಿಲ್ಲೆನಲ್ಲಿರುವಂತ ಲಾಭಾಂಶ ಇರುವಂತ ಒಂದು ಸಮಸ್ಯೆ ಇಡೀ ಗೋಮಾಳ ಜಮೀನಲ್ಲೆಲ್ಲ ಕೂಡ ನೀವೇ ಕಬಳಿಸ್ಕೊಂಡ್ಬಿಟ್ರೆ ಬಡತನದಲ್ಲಿರುವಂತ ಬಡವ ಜನಾಂಗ ಇರುವಂತ ಸಮಸ್ಯೆಗಳು ಏನಾಗ್ಬೇಕು ಅಲ್ಲಿಗೆ. ಅದಕ್ಕೆ ದಯವಿಟ್ಟು ಏನ್ ಸರ್ ಏನಾಗಿದೋ ದಯವಿಟ್ಟು ಅವ್ರು ಮಾತಾಡಿ. ಮಾಡಿದ್ದಾರೆ ಹಿಂದಿನ DC ಅಂತ ಏನ್ ಹೇಳಿದ್ದಾರೆ ಅದು ಯಾವ ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ನನಗೆ ಅದು ಇದಿಲ್ಲ. 50 ಎಕರೆ ಏನು ನಮಗೆ ಮಂಜೂರು ಮಾಡಿದ್ದಾರೆ ಅದು ನಮ್ಮ ಒಕ್ಕೂಟಕ್ಕೆ ಮಾಡಿದ್ದಾರೆ. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಗೌರ್ಮೆಂಟ್ ಏನು ಅಲಾಟ್ ಮಾಡಿದ್ದಾರೆ ಇದು ಕೂಡ ಒಕ್ಕೂಟನೂ ಗೌರ್ಮೆಂಟ್ ಆಗಿರ್ಬೋದು ರೈತ ಸಂಸ್ಥೆ ಪಬ್ಲಿಕ್ ಸಂಸ್ಥೆಗೆ ಅಲಾಟ್ ಮಾಡಿದ್ದಾರೆ. ಅದು ಸೋಲಾರನ್ನ ಅಳವಡಿಸಿ ನಮ್ದು ಏನು ವಿದ್ಯುತ್ ಬಿಲ್ಲು 1.5 ಕೋಟಿ ಏನು ಬರ್ತಾ ಇದೆಯೋ ಅದನ್ನ ಪ್ರತಿ ತಿಂಗಳು ಅದನ್ನ ಉಳಿಸಿ ಮತ್ತೆ ರೈತರಿಗೆ ಕೊಡೋಣಂತ ಉದ್ದೇಶ. ಅದು ಕೂಡ ಅದು ಕಾರ್ಯ ಪ್ರಗತಿಯಲ್ಲಿದೆ. ಅದನ್ನ ಏನು ನೀವು ಮನವಿ ಕೊಟ್ಟಿದ್ದೀರ ಆ ಮನವಿನ ನಮಗೀಗ ಆಡಳಿತ ಮಂಡಳಿ ಇಲ್ಲ. ಈಗ ನಮ್ಮ ಆಡಳಿತ ಮಂಡಳಿ ಪರವಾಗಿ ಮೈತ್ರಿ ಮೇಡಮ್ ಆಡಳಿತ ಅಧಿಕಾರಿಯನ್ನ ಗೌರ್ಮೆಂಟ್ ನಾಮಿನೇಟ್ ಮಾಡಿದ್ದಾರೆ. ನೀವೇನು ಮನವಿ ಕೊಟ್ಟಿದ್ದೀರೋ ಅದ್ರ ಮನವಿನ ನಾನು ಸಲ್ಲಿಸ್ತೀನಿ. ಅದನ್ನು ಒಂದು. ಎರಡನೇದಾಗಿ ಇಲ್ಲಿ ನಮ್ಮದು ಪಕ್ಕದಲ್ಲಿ ನಮ್ಮ ಒಕ್ಕೂಟದ ಪಕ್ಕದಲ್ಲಿ ನೀವೇನು ಗೋಮಾಳ ಅಂತ ಹೇಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಗೋಮಾಳ ಅಂತ ಹೇಳಿದ್ರೆ ಈ ಒಕ್ಕೂಟಕ್ಕೆ ನಮಗೆ ಈಗಾಗಲೇ ದಾಖಲಾತಿಗಳು ಎಲ್ಲನೂ ಆಗಿದೆ. ಅದು ನಿಮಗೆ ನಿಧಾನವಾಗಿ ಬೇಕಾಗಿದ್ರು ಕೂಡ ದಾಖಲಾತಿಗಳನ್ನ ಸಲ್ಲಿಸ್ತೀನಿ. ಅದರಲ್ಲಿ ಕೂಡ ಈ ಏನು ಜಿಲ್ಲೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಡೈರಿ ಕಟ್ತಾ ಇದೀವಿ. 37 ವರ್ಷದ ಹಳೆ ಡೈರಿ ಇದು. ಈ ಆಡಳಿತ ಮಂಡಳಿ ತೆಗೆದುಕೊಂಡಿರೋ ತೀರ್ಮಾನ ಏನು ಒಳ್ಳೆ ಡೈರಿ ಕಟ್ಬಿಟ್ಟು ಸಂಸ್ಕರಣಾ ಸಾಮರ್ಥ್ಯ ಜಾಸ್ತಿ ಮಾಡಿ ರೈತರ ಹಾಲನ್ನು ಹೆಚ್ಚಿನ ಸಂಸ್ಕರಣೆ ಮಾಡಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಇದು ಉದ್ದೇಶ ಹೊಂದಿದೆ. ಒಳ್ಳೆ ಉದ್ದೇಶನ ಹೊಂದಿದೆ ಇದು. ಇದಕ್ಕೆ ಮೂಲ ದಾಖಲಾತಿಗೆ ಕೂಡ ಒಕ್ಕೂಟಕ್ಕಾಗಿರೋದು ಕೂಡ ಇದಾವೆ. ಅದನ್ನ ಬೇಕಾದ್ರೆ ನಿಮಗೆ ಸಲ್ಲಿಸ್ತೀವಿ. ಅದನ್ನು ಸರ್ ಈಗ ಒಂದು ಪಾಯಿಂಟ್ ಹೇಳಿದ್ರಿ ನೀವು ಸೋಲಾರ್ ಪ್ಲಾಂಟ್